ಹೌದು. ಇಬ್ರಿಗೂ ಖುಷಿ ಇದೆ, ಇಬ್ರಿಗೂ ನೀವು ಕೊಟ್ಟಿರೋ ಸಪೋರ್ಟ್ ಪ್ರೀತಿ ಬಗ್ಗೆ ತುಂಬಾ ಗೌರವ ಇದೆ. ಇನ್ ಮುಂದೆನೂ ಹಿಂಗೆ ಕೊಡಿ ಅಂತ ಕೇಳ್ಕೊತೀವಿ. ಅಂಡ್ ನಿಮ್ಗೋಸ್ಕರ ಇನ್ನೂ ಹೆಚ್ಚು ಕೆಲಸ ಮಾಡ್ತಾ ಹೋಗ್ತೀವಿ. ಎಸ್. ಸೊ ಒಂದ್ ಸ್ವಲ್ಪ ಕ್ವಶನ್ಸ್ ಓದೋಣ. ಹಾ, ಏನೋ ಕ್ವಶನ್ಸ್ ಇದ್ರೆ ಇಲ್ಲಿ ಕೇಳಿ. ಬಿಟ್ಟು ಬೇರೆ ಏನಾದ್ರು ಕೇಳಿ. ಹೌದು, ದಯವಿಟ್ಟು ಗಿಲ್ಲಿ ಅಣ್ಣಂಗೆ ಜೈ. ನೆಕ್ಸ್ಟ್ ಕೇಳಿ ಪ್ಲೀಸ್. ನಮ್ ಸೀರಿಯಲ್ ಬಗ್ಗೆ ಏನಾದ್ರು ಇದ್ರೆ ಅಥವಾ ನಮ್ ಬಗ್ಗೆ ಏನಾದ್ರು ಇದ್ರೆ ಕೇಳಿ. ನೆಕ್ಸ್ಟ್ ಬಿಗ್ ಬಾಸ್ಗೆ ಬನ್ನಿ. ಚಾರು ಹೋಗ್ಬೇಕಂತ. ಚಾರು ಹೋಗು. ಎಷ್ಟಾಗಿ ಹೋಗೋಣ? ಎಷ್ಟಾಗಿ ಹೋಗುತ್ತೆ ಸಾಕು. ಕ್ವಶನ್ಸ್ ಇದ್ರೆ ಪ್ಲೀಸ್ ಹಾಕಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಹಾಯ್. ಯಾರೆಲ್ಲ ಹಾಯ್ ಕಳಿಸಿದಿರ, ಥ್ಯಾಂಕ್ ಯು. ಒಟ್ನಲ್ಲಿ ನಮ್ಗೆ ಏನಂದ್ರೆ ಖುಷಿ, ಈಗ ತುಂಬಾ ಸೀರಿಯಲ್ಗಳು ಬರ್ತವೆ, ತುಂಬಾ ಸೀರಿಯಲ್ಗಳು ಹೋಗ್ತವೆ. ಬಟ್ ಏನು ಅಂದ್ರೆ ನನ್ಗೆ ನಿನ್ಗೆ ಆಗ್ಲಿ ಮೊದಲನೇ ಸೀರಿಯಲ್ಲೇ ಒಂದು ಅದ್ಭುತವಾದ ಲೈಫಿನ ಒಂದು ಅದ್ಭುತವಾದ ಮೈಲ್ ಸ್ಟೋನ್ ಆಗಿ ನಿಂತ್ಕೋತು. ಸೊ ಫಸ್ಟ್ ಸೀರಿಯಲ್ 1000 ಎಪಿಸೋಡ್ಸ್ ಮುಟ್ತೀವಿ ಅಂತ ನಾವು ಅನ್ಕೊಂಡು ಇರ್ಲಿಲ್ಲ. ನಾವು ಅದಕ್ಕೋಸ್ಕರ ಕೆಲ್ಸಾನು ಮಾಡಿರ್ಲಿಲ್ಲ. ಬಟ್ ಅಷ್ಟು ಪ್ರೀತಿ ಕೊಟ್ರು ಜನ. ಅಂಡ್ ಐ ಥಿಂಕ್ ಇಬ್ರಿಗೂ ಈಗ ಯಾವ್ದೋ ಸಿನಿಮಾಗಳು ಆಫರ್ ಆಗಿದೆ, ಅಥವಾ ಇನ್ನೊಂದ್ ಯಾವ್ದೋ ಸೀರಿಯಲ್ ಡೈರೆಕ್ಟ್ ಆಗಿ ಕರೀತಾರೆ ಆಡಿಷನ್ ಇಲ್ದೆ, ಅಥವಾ ನಮ್ಮನ್ನ ಅಷ್ಟು ರೆಸ್ಪೆಕ್ಟ್ ಇಟ್ಕೊಂಡು ನೋಡ್ತಾರೆ ಎಲ್ಲ ಕಡೆ ಹೋದ್ರು ಫೋಟೋ ಅಥವಾ ಮುತ್ಕೋತಾರೆ ಜನ. ಯಾವ ಊರಿಗೆ ಹೋದ್ರು ಪ್ರೀತಿ ಸಿಗುತ್ತೆ ಅಂದ್ರೆ ಐ ಥಿಂಕ್ ರಾಮಾಚಾರಿನೇ ಅದಕ್ಕೆ ಕಾರಣ, ಅಥವಾ ನಮ್ಮ ರಾಮ್ಜಿ ಸರ್ ಪ್ರೊಡ್ಯೂಸರು ಅಥವಾ ನಮ್ಮ ಡೈರೆಕ್ಟರ್ಗಳೇ ಕಾರಣ. ಸೊ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ.